ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ವಿಭೂತಿ ಧಾರಣೆಯ ಕ್ರಮವನ್ನು ಗುರುಗಳು ಹೇಳ್ತಾ ಇದ್ರು. ಮೇಲೆ ಹೇಳಿದ ರೀತಿಯಲ್ಲಿ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಈ 5 ಮಾಹೇಶ್ವರ ಮಂತ್ರಗಳನ್ನು ಜಪ ಮಾಡುತ್ತಾ ವಿಭೂತಿಯನ್ನು ಶರೀರದ ನಿರ್ದಿಷ್ಟವಾದ ಶರೀರದ ಭಾಗಗಳಲ್ಲಿ ಧರಿಸುವ ಉದ್ದೇಶವೇನು ಎಂಬ ಪ್ರಶ್ನೆಗೆ, ಅಂದರೆ ನಾವು ವಿಭೂತಿಯನ್ನು ಯಾಕೆ ಧಾರಣೆ ಮಾಡಬೇಕು ಅಂತ ಪ್ರಶ್ನೆ ಇರ್ತದೆ ನಮ್ಮೆಲ್ಲರಿಗೂ. ಅದಕ್ಕೆ ಉತ್ತರ ಹೇಳ್ತಾರೆ ಗುರುಗಳು. ಎಂಬ ಪ್ರಶ್ನೆಗೆ ಯೋಗೀಶ್ವರರ ಉತ್ತರವು ಈ ಕೆಳಗಿನಂತಿದೆ. ಯೋಗಿಯಾದವನು ಶಿವರಾಜಯೋಗ ಸಮಾಧಿ ಸ್ಥಿತಿಯನ್ನು ಅನುಭವಿಸುವ ಮೊದಲು ಆ ಪರಮೇಶ್ವರನ ಮೂರ್ತಿ ಸ್ವರೂಪವೇ ತಾನಾಗಬೇಕು. ಅನಂತರ ಶಿವೋಹಂ ಅಂದರೆ ನಾನೇ ಆ ಪರಮಶಿವನು ಎಂಬ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಬೇಕು. ಪರಮೇಶ್ವರನಾದರೋ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಎಂಬ 5 ಮುಖಗಳಿಂದ ಕೂಡಿದ ಪಂಚಮುಖ ಮೂರ್ತಿ. ಆ 5 ಮೂರ್ತಿ ಸ್ವರೂಪವನ್ನು ತನ್ನಲ್ಲಿ ಆವಾಹನೆ ಮಾಡಿಕೊಳ್ಳುವ ಸಲುವಾಗಿ ಈಶ್ವರನ ಚಿಹ್ನೆಗಳಿಂದ ಅಂದರೆ ವಿಭೂತಿ ರೇಖೆಗಳಿಂದ ಶರೀರದ ವಿವಿಧ ಭಾಗಗಳನ್ನು ಅಲಂಕರಿಸಬೇಕು. ಹೀಗೆ ಮಾಡಿದಲ್ಲಿ ಯೋಗಾಭ್ಯಾಸಕನ ಮನೋವೃತ್ತಿಯು ತಾನೇ ಈಶ್ವರನೆಂಬುದನ್ನು ಯೋಗ ಸಮಾಧಿಯಿಂದ ಪಡೆಯಬೇಕೆಂಬುದರಲ್ಲಿ ನೆಡುತ್ತದೆ. ಮನೋಭಾವವು ಬಾಹ್ಯ ಅಲಂಕಾರ ಮತ್ತು ಬಾಹ್ಯ ಚೇಷ್ಟೆಗಳನ್ನು ಅನುಸರಿಸುತ್ತದೆಯಾಗಿ ಶಿವರಾಜಯೋಗ ಸಮಾಧಿಯನ್ನು ಅಭ್ಯಾಸ ಮಾಡಲಿಚ್ಛಿಸುವವನು ಮೇಲೆ ಹೇಳಿದಂತೆ ಮಾಹೇಶ್ವರ ಪಂಚಮಂತ್ರಗಳನ್ನು ಜಪಿಸುತ್ತಾ ವಿಭೂತಿ ಧಾರಣೆಯನ್ನು ಮಾಡಬೇಕೆಂಬ ಉದ್ದೇಶವೇ ಮೇಲಿನ ವಿವರಣೆ ಎಂದು ತಿಳಿಯಬೇಕು. ಸಾಮಾನ್ಯವಾಗಿ ಇದು ಅರ್ಥ ಆಗಲಿಲ್ಲ ಅಂದರೆ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ನಾವು ಶುದ್ಧವಾದ ಬಟ್ಟೆಗಳನ್ನ ಹಾಕೋ ಬಂದಿರ್ತೀವಿ. ಆಗ ಸಿಕ್ಕ ಕಡೆ ಕೂತ್ಕೊಳ್ಳೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬಿಳಿ ವಸ್ತ್ರಗಳನ್ನು, ವೈಟ್ ಡ್ರೆಸ್ಗಳನ್ನ ಹಾಕಿದಾಗ ನಾವೇನು ಮಾಡ್ತೀವಿ, ಎಲ್ಲಂದ್ರಲ್ಲಿ ಕೂತ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕೆಂದರೆ ತಕ್ಷಣ ಕೊಳೆ ಅಂಟಿಕೊಳ್ತದೆ ಅಂತ. ಇಲ್ಲೂ ಕೂಡ ಏನಂದರೆ ವಿಭೂತಿ ಧಾರಣೆಯನ್ನು ಆಯಾ ಅಂಗಗಳಲ್ಲಿ ಗುರುಗಳು ಹೇಳಿಕೊಟ್ಟಂಥ ಆ ಸ್ಥಳಗಳ ವಿಭೂತಿ ಧಾರಣೆಯನ್ನು ಮಾಡಿ ನಾವು ಧ್ಯಾನಕ್ಕೋ ಪ್ರಾಣಾಯಾಮ ಮಾಡೋಕ್ಕೋ ಕೂತ್ಕೊಂಡಾಗ ಆ ಪಂಚಮುಖಿ ಪರಮಾತ್ಮ ಶಿವನ ರೂಪ ಏನಿದೆಯಲ್ಲ ಅದು ನಾನೇ ಎಂಬುವ ಮನೋಭಾವನೆ ಆ ಸಾಧಕನಲ್ಲಿ ತಲೆದೋರುತ್ತದೆ. ಆಗ ಅವನಿಗೆ ನಾನು ಸಂಸಾರಿ, ನಾನು ದುಃಖಿ, ನಾನು ಆ ವ್ಯವಹಾರಿ ಈ ಥರದ ಭಾವನೆಗಳೆಲ್ಲ ಹೋಗಿರ್ತದೆ. ನಾನೇ ಶಿವಸ್ವರೂಪಿ ಎಂಬ ಭಾವದಿಂದ ಅಲ್ಲಿ ಅವನು ಸಾಧನೆಯನ್ನು ಮಾಡಲು ಆರಂಭಿಸ್ತಾನೆ. ಯಾಕೆಂದರೆ ಇಲ್ಲಿ ಸಾಧನೆಯಲ್ಲಿ ಏನು ಮುಖ್ಯ ಇರ್ತದೆ ಅಂದರೆ ಭಾವನೆ ಮುಖ್ಯ. ಯದ್ಭಾವಂ ತದ್ಭವತಿ. ಏನನ್ನು ಭಾವಿಸ್ತೀವೋ ಅದು ನಮಗೆ ಲಭಿಸುತ್ತದೆ. ಇಲ್ಲಿ ಭಾವನೆ ಮುಖ್ಯ. ಯಾವುದೇ ಸಾಧಕನು ಸಾಧಕನಾದ ನಂತರ ಏನಾಗಿರ್ತಾನೆ, ಎಲ್ಲವೂ ಅವನಾಗೇ ಇರ್ತಾನೆ. ಆದರೆ ಜೀವಭಾವದಿಂದ ಪರಮಾತ್ಮ ಭಾವಕ್ಕೆ ಅವನು ಬದಲಾವಣೆಯನ್ನು ಹೊಂದಿರ್ತಾನೆ. ಅಂದರೆ ಭಾವ ಮಾತ್ರ ಬದಲಾಗಿರ್ತದೆ. ವ್ಯಕ್ತಿಯು, ಸ್ಥಳವು, ಎಲ್ಲ ವ್ಯವಹಾರಗಳು ತನ್ನಷ್ಟಕ್ಕೆ ತಾನೇ ನಡೀತಾ ಇರ್ತದೆ. ಇಲ್ಲಿ ಭಾವನೆ ಮುಖ್ಯ. ಆದ್ದರಿಂದ ಇಲ್ಲಿ ನಮ್ಮ ಅನಿಸಿಕೆಗಳನ್ನು, ನಮ್ಮ ಭಾವನೆಗಳನ್ನು ಬದಲಾಯಿಸುವುದಕ್ಕೆ ಈ ಬಾಹ್ಯ ಚಿಹ್ನೆಗಳು ಸಹಾಯವನ್ನು ಮಾಡುತ್ತದೆ. ಈಗ ಮೇಲೆ ವಿವರಿಸಿದ ಕ್ರಮಗಳನ್ನು ಅನುಸರಿಸಿ ವಿಭೂತಿ ಧಾರಣೆ ಮಾಡಿಕೊಂಡ ಬಳಿಕ ಮೊದಲು ಪಂಚಪಾತ್ರೆಯಲ್ಲಿನ ಶುದ್ಧೋದಕವನ್ನು ಉದ್ಧರಣೆಯಿಂದ ಅಂಗೈಗುಳಿಯಲ್ಲಿ ಹಾಕಿಕೊಂಡು 3 ಸಾರಿ ಆಚಮನವನ್ನು ಮಾಡಬೇಕು. ಇದಾದ ಮೇಲೆ ಬಲಗೈ ಅಂಗುಷ್ಟ ಹೆಬ್ಬೆರಳು, ಅನಾಮಿಕ ಅಂದರೆ ಉಂಗುರದ ಬೆರಳು ಇವೆರಡನ್ನೂ ಒಟ್ಟಿಗೆ ಸೇರಿಸಿ ಅದರಿಂದ ಈ ಮುಂದೆ ಹೇಳಿರುವ ಮಂತ್ರಗಳನ್ನು ಕ್ರಮವಾಗಿ ಜಪಿಸುತ್ತಾ ಶರೀರದ ಆಯಾ ಭಾಗಗಳನ್ನು ಮುಟ್ಟಬೇಕು. ಈಗ ವಿಭೂತಿ ಧಾರಣೆ ಮುಗೀತು. ಈಗ 3 ಸಲ ತಿರ್ಗಾ ನೀರನ್ನು ಕುಡಿದೋ ಮಂತ್ರವನ್ನು ಹೇಳ್ಕೊಂಡು ಈಗೇನು ಮಾಡಬೇಕು ಅಂದರೆ, ಇದಾದ ಮೇಲೆ ಬಲಗೈ ಅಂಗುಷ್ಟ ಅಂದರೆ ಹೆಬ್ಬೆರಳು ಮತ್ತು ಉಂಗುರದ ಬೆರಳು ಈ 2 ಬೆರಳುಗಳನ್ನು ಒಟ್ಟಿಗೆ ಸೇರಿಸಿ ನೀರಿನಲ್ಲಿ ಅದ್ದಬೇಕು. ಅದಾದ ಮೇಲೆ ಆ ತೇವವಾಗಿರುವ ಆ ಬೆರಳುಗಳಿಂದ ಈಗ ಗುರುಗಳು ಹೇಳುವ ಅಂಗಗಳ ಮೇಲೆ ಆ ಬೆರಳಿನಿಂದ ಮುಟ್ಟಬೇಕು. ಓಂ ಹರ ಎಂಬ ಮಂತ್ರದಿಂದ ಬಲಗಣ್ಣನ್ನು, ಓಂ ರುದ್ರ ಎಂಬುದರಿಂದ ಎಡಗಣ್ಣನ್ನು, ಓಂ ಶಂಕರ ಎಂದು ಬಲಗಿವಿಯನ್ನು, ಓಂ ನೀಲಲೋಹಿತ ಎಂದು ಎಡಗಿವಿಯನ್ನು, ಓಂ ಭೀಮ ಎಂಬ ಮಂತ್ರೋಚ್ಚಾರಣೆಯಿಂದ ಬಲಮೂಗಿನ ಒಳ್ಳೆಯನ್ನು, ಓಂ ಗಿರೀಶ ಎಂದು ಎಡಮೂಗಿನ ಒಳ್ಳೆಯನ್ನು, ಇದರಂತೆಯೇ
ಓಂ ದೇವದೇವ ಎಂಬುದರಿಂದ ತುಟಿಗಳನ್ನು, ಓಂ ಭರ್ಗಃ ಎಂದು ನಾಭಿ ಒಕ್ಕಳನ್ನು, ಓಂ ಕಪಾಲಿನ್ ಎಂದು ತಲೆಯ ಮುಂಭಾಗವನ್ನು, ಓಂ ಕಪರ್ದಿನ್ ಎಂದು ಶಿಖಾಭಾಗವನ್ನು ಅಂದರೆ ಜುಟ್ಟನ್ನು, ಓಂ ಖಂಡಪರಶೋ ಎಂದು ಎದೆಯ ಭಾಗವನ್ನು, ಓಂ ಮೃಗಧರ ಎಂದು ಬಲಭುಜವನ್ನು, ಓಂ ಪಿನಾಕಿನ್ ಎಂದು ಎಡಭುಜವನ್ನು, ಹೀಗೆ ಪರಮೇಶ್ವರನ ವಿವಿಧ ನಾಮ ಮಂತ್ರೋಚ್ಚಾರಣೆಯನ್ನು ಮಾಡುತ್ತಾ ಆಯಾ ಅಂಗಗಳನ್ನು ಮೇಲೆ ಹೇಳಿದಂತೆ ಅಂಗುಷ್ಟ, ಅನಾಮಿಕ ಬೆರಳುಗಳಿಂದ ಮುಟ್ಟಬೇಕು. ಇವೆಲ್ಲವನ್ನು ಮಾಡಿ ಮುಗಿಸಿದ ಮೇಲೆ ಎರಡೂ ಕೈಗಳನ್ನು ಜೋಡಿಸಿಕೊಂಡು ಯೋಗಾಭ್ಯಾಸಕನು ತನ್ನ ಗುರುಮೂರ್ತಿಯ ಚಿತ್ರಪಟದ ಮುಂಭಾಗದಲ್ಲಿ ನಿಂತು ದಂಡ ಪ್ರಮಾಣವನ್ನು ಮಾಡಿ ಬಳಿಕ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಈ ರೀತಿ ಗುರುಧ್ಯಾನ ಮಾಡಿ ಪ್ರಣಾಮವನ್ನು ಗುರುಮೂರ್ತಿಗೆ ಸಲ್ಲಿಸಿದ ಬಳಿಕ ಶ್ರೀ ಗುರುದೇವನು ತನ್ನ ಇಷ್ಟದೇವತೆಯ ಸ್ವರೂಪವೇ ಹೌದು ಎಂಬ ನಿಶ್ಚಯ ಬುದ್ಧಿಯಿಂದ ಶ್ರೀರಾಮ, ಶ್ರೀಕೃಷ್ಣ, ಶಿವ, ಪಾರ್ವತಿ, ಲಕ್ಷ್ಮಿ ಇಲ್ಲವೇ ಇನ್ನಾವ ಗಂಡು ಹೆಣ್ಣು ದೇವತೆಗಳಲ್ಲಿ ಯಾರು ತಮಗೆ ಇಷ್ಟ ದೇವತೆಯೋ ಅದನ್ನೇ ಉಪಾಸನಾ ಮೂರ್ತಿ ಅಥವಾ ಮುಕ್ತಿಯ ಹಾದಿಯನ್ನು ತೋರಿಸುವ ಭಗವಂತ ಎಂದು ಮನಸ್ಸಿನಲ್ಲಿ ನೆನೆದು ಕಣ್ಣು ಮುಚ್ಚಿ ಆ ಮೂರ್ತಿಯನ್ನೇ ಭ್ರೂಮಧ್ಯ ಭಾಗ ಅಂದರೆ ಹುಬ್ಬುಗಳ ನಡುತಾಣದಲ್ಲಿ ಇಟ್ಟು ಅದನ್ನೇ ಮನೋನೇತ್ರದಿಂದ ನೋಡುತ್ತಾ ಈ ಕೆಳಗೆ ಕೊಟ್ಟಿರುವಂತೆ ಪರಬ್ರಹ್ಮ ಸ್ವರೂಪಿಯಾದ ಗುರುಮೂರ್ತಿಯ ಸ್ತುತಿಯನ್ನು ಧ್ಯಾನ ರೂಪವಾಗಿ ಆತನಿಗೆ ಅರ್ಪಿಸಬೇಕು. ಇಲ್ಲಿ ಗುರುಗಳು ಗುರುಮಂತ್ರವನ್ನು ಹೇಳಿದ್ರಲ್ಲ, ಗುರುಬ್ರಹ್ಮ ಗುರುರ್ವಿಷ್ಣು ಅಂತ, ಕೊನೆಯಲ್ಲಿ ತಸ್ಮೈ ಶ್ರೀ ಗುರವೇ ನಮಃ ಅಂತಾರೆ. ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತಸ್ಮೈ ಶ್ರೀ ಗುರುವೇ ನಮಃ ಅಂತಾರೆ. ಇಲ್ಲಿ ಗುರವೇ ನಮಃ ಗುರುವೇ ನಮಃ ಎರಡಕ್ಕೂ ವ್ಯತ್ಯಾಸ ಇದೆ. ಋಕಾರ ರಕಾರಕ್ಕೆ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಯಾಕೆ ಹೇಳಬೇಕು ಅಂದರೆ, ಗುರುವೇ ನಮಃ ಅಂದರೆ ಒಬ್ಬ ಗುರುವಿಗೆ ಮಾತ್ರ ಸೀಮಿತವಾದದ್ದು ನಮಸ್ಕಾರ. ಗುರವೇ ನಮಃ ಅಂದರೆ ನಮ್ಮ ಗುರುಗಳು, ಅವರಿಗೆ ಜ್ಞಾನದಾತರಾದಂಥ ಅವರ ಗುರುಗಳು, ಅವರಿಗೆ ಜ್ಞಾನದಾತ ಅಂತ ಅವರ ಗುರುಗಳು, ಹೀಗೆ ಗುರು ಪರಂಪರೆಯನ್ನು ಅನಾದಿ ಕಾಲದಿಂದ ಬಂದಿರತಕ್ಕಂಥ ಇಡೀ ಗುರು ಪರಂಪರೆಗೆ ನಾವು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕೆ ಅಂದರೆ ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ಇವರುಗಳೆಲ್ಲ ನಡೆದು ಬಂದಿದ್ದರಿಂದ ಈ ವಿದ್ಯೆ ನಮಗೆ ಇಲ್ಲಿವರೆಗೂ ಬಂದು ತಲುಪಿರೋದು. ಆದ್ದರಿಂದ ನಮ್ಮ ಗುರುವನ್ನು ಸ್ತೋತ್ರ ಮಾಡುವ ಮೂಲಕ ಇಡೀ ಗುರು ಪರಂಪರೆಯನ್ನೇ ನಾವು ಧ್ಯಾನ ಮಾಡಿದಂತೆ ಆಗುತ್ತದೆ. ಅದರಿಂದ ಶ್ರೀ ಗುರವೇ ನಮಃ ಅಂತ ಹೇಳ್ತೀವಿ. ಇದಾದಮೇಲೆ ಗುರುದೇವತೆಯನ್ನು ಸ್ಮರಣೆ ಮಾಡಿದಾದ್ಮೇಲೆ ಏನು ಮಾಡಬೇಕು? ನಮಗಿಷ್ಟವಾದ ದೇವತೆಗಳು, ಒಬ್ಬರಿಗೆ ಗಣಪತಿ ಇಷ್ಟ, ಲಕ್ಷ್ಮಿ ಇಷ್ಟ, ಸರಸ್ವತಿ ಇಷ್ಟ, ವಿಷ್ಣು, ಶಿವ, ಯಾವುದೋ ಒಂದು ಹೆಣ್ಣು ಗಂಡು ಯಾವುದೋ ದೇವತೆಗಳಲ್ಲಿ ನಿಮಗೆ ಭಕ್ತಿ ಇರ್ತದೆ. ಅದರ ಮೂರ್ತಿಯನ್ನೇ ನಿಮ್ಮ ಎರಡೂ ಹುಬ್ಬುಗಳ ಮಧ್ಯದಲ್ಲಿ, ಭ್ರೂಮಧ್ಯ ಅಂತ ಏನು ಕರೀತಾರಲ್ಲ, ಅಲ್ಲಿ ಕಣ್ಣು ಮುಚ್ಚಿರಬೇಕು. ಭ್ರೂಮಧ್ಯದಲ್ಲಿ ಆ ಮೂರ್ತಿಯನ್ನು ಸ್ಥಾಪನೆ ಮಾಡ್ಕೋಬೇಕು. ಮಾಡಿಕೊಂಡು ನಿಮ್ಮ ಮನಸ್ಸಿನ ಕಣ್ಣು ಅಂದರೆ ನಿಮ್ಮ ದೃಷ್ಟಿ ಏಕಾಗ್ರತೆಯನ್ನು ಅದರ ಮೇಲಿಟ್ಟು ಈಗ ಗುರುಗಳು ಹೇಳ್ಕೊಟ್ಟಿರುವಂತೆ ಮಂತ್ರವನ್ನು ನೀವು ಹೇಳಬೇಕು. ಅಂದರೆ ನಿಮಗಿಷ್ಟವಾದ ರೀತಿಯಲ್ಲಿ ಯಾವುದೋ ಒಂದು ಸ್ತುತಿಯನ್ನು ನೀವು ಮನಸ್ಸಿನಲ್ಲಿ ಹೇಳಬಹುದು. ಈ ವಿಧವಾಗಿ ಪರಮಾತ್ಮನಾದ ಪರಬ್ರಹ್ಮ ಸ್ವರೂಪವೇ ತಾನೆನಿಸಿದ ಗುರುವನ್ನು ಸ್ತುತಿ ಮಾಡಿ ಮುಗಿಸಿದ ಮೇಲೆ ಕಣ್ಣು ಮುಚ್ಚಿಕೊಂಡೇ ಇದ್ದು ತೆಂಗಿನಕಾಯಿ ಒಡೆದು ಒಂದು ತಟ್ಟೆಯಲ್ಲಿಟ್ಟು ಧೂಪ ದೀಪ ನೈವೇದ್ಯಾದಿಗಳನ್ನು ಗುರುದೇವನಿಗೆ ಸಮರ್ಪಿಸಿ ಆ ಬಳಿಕ ಕರ್ಪೂರದ ಆರತಿಯನ್ನು ಬೆಳಗಿ ಮಂತ್ರ ಪುಷ್ಪ ಪ್ರದಕ್ಷಿಣ ನಮಸ್ಕಾರಾದಿಗಳ ಸೇವೆಯನ್ನು ಗುರುದೇವನಿಗೆ ಸಲ್ಲಿಸಿದ ನಂತರ ಉತ್ತರ ಪೂಜೆ, ಪೂಜಾ ಫಲಾರ್ಪಣೆ ಇವೆಲ್ಲವನ್ನು ಮನಸ್ಸಿನಲ್ಲಿಯೇ ಗುರುದೇವನಿಗೆ ಸಮರ್ಪಿಸಬೇಕು. ಈಗ ಗುರುಗಳು ಏನು ಹೇಳ್ತಾ ಇದ್ದಾರೆ, ತೆಂಗಿನಕಾಯಿ ಹೊಡೆರಿ, ದೀಪ ಧೂಪಾರತಿಗಳನ್ನೆಲ್ಲ ಮಾಡಿ ಮತ್ತು ಪ್ರದಕ್ಷಿಣೆಯನ್ನು ಇವೆಲ್ಲವೂ ಮಾನಸಿಕವಾಗಿ ನಡಿಬೇಕು. ಯಾಕಂದರೆ ನೀವು ಪ್ರಾಣಾಯಾಮ ಮಾಡಕ್ಕೆ ಕೂತ್ಕೊಂಡಾಗ ಊದುಬತ್ತಿಯನ್ನು ಅಥವಾ ಗಂಧದ ಕಡ್ಡಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಹಚ್ಚಿಟ್ಬಿಟ್ರೆ ಹೊಗೆ ತುಂಬ್ಕೊಬಿಡ್ತದೆ. ನೀವು ಪೂಜಾಗ್ರಹದಲ್ಲಿ ನೀವು ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದರಿಂದ ಇವೆಲ್ಲವೂ ಮಾನಸಿಕವಾಗಿ ನಡೆದಿರಬೇಕು. ದೀಪ ಮಾತ್ರ ಹಚ್ಚಿರಿ, 2 ದೀಪ ಹಚ್ಚಿರಬೇಕು ಗುರುಗಳ ಫೋಟೋ ಮುಂದೆ. ಮತ್ತು ಈ ಹೂವನ್ನು ಸಮರ್ಪಣೆ ಮಾಡಿರಬೇಕು, ತೆಂಗಿನಕಾಯಿ ಹೊಡೆದಿರಬೇಕು, ಇವೆಲ್ಲ ಮಾಡಿರಬೇಕು. ಆದರೆ ಊದುಗಡ್ಡಿಯನ್ನು ಹಚ್ಚಕ್ಕೆ ಹೋಗಬೇಡಿ. ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಬೇಕಾದ್ರೆ ಪೂಜೆ ಮುಗಿದ ಮೇಲೆ ಕೊನೆಯಲ್ಲಿ ಹಚ್ಚುವಿರಂತೆ.
ಯಾಕಂದರೆ ಇದು ದಿನನಿತ್ಯ ಅಭ್ಯಾಸ ಮಾಡ್ತಿರೋದ್ರಿಂದ ನಿಮ್ಗೆ ಹೇಳ್ತಾ ಇರೋದು. ಊದುಗಡ್ಡಿ ಹಚ್ಬಿಟ್ರೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇವೆಲ್ಲವನ್ನು ಆದಮೇಲೆ ಪೂಜೆಯನ್ನು ಗುರುದೇವರಿಗೆ ಮನಸ್ಸಿನಲ್ಲಿ ಅರ್ಪಿಸಿ ಈ ವಿಧವಾದ ಪೂಜಾ ಕ್ರಮವನ್ನು ನಡೆಸಬೇಕೆಂದು ಮನಸ್ಸಿನಲ್ಲಿಯೇ ನೆನೆದುದೇ ಆದರೆ ಅದರಂತೆ ಮನೋಪ್ರಪಂಚದಲ್ಲಿ ಇವೆಲ್ಲವೂ ಸಿದ್ಧವಾಗುತ್ತದೆ. ಇದಕ್ಕೆ ಮಾನಸ ಪೂಜೆ ಎಂದು ಹೆಸರು. ಇದಿಷ್ಟು ಮಾನಸ ಪೂಜೆ ಎಂದೇ ಹೆಸರು. ಇದೇ ಪೂಜೆಯನ್ನು ಗುರುಗಳು 12 ವರ್ಷ ಕಾಲ ಮಾಡಿದರು. ಈ ಮಾನಸ ಪೂಜಾ ಕ್ರಮವನ್ನು ಈ ಗ್ರಂಥಕರ್ತರಿಂದ ರಚಿತವಾದ ಶ್ರೀಗಳ ಜನ್ಮಚರಿತ್ರೆ ಎಂಬ ಗ್ರಂಥದಲ್ಲಿ ವಿಶದಪಡಿಸಿದೆ. ಈ ಸಂದರ್ಭದಲ್ಲಿ ವಾಚಕರ ಗಮನವನ್ನು ಆ ಗ್ರಂಥದ ಕಡೆ ಸೆಳೆಯಲಾಗಿದೆ. ಇದು ಗುರುಗಳನ್ನ ಪುಸ್ತಕ. ಇದು ಶ್ರೀಗಳಿಂದ ರಚಿತವಾದ ಜೀವನ ಚರಿತ್ರೆ, ಜನ್ಮಚರಿತ್ರೆ ಅಂತಿದೆ. ಅದು ನನ್ನ ಬಳಿ ಇದೆ. ಅದಾದಮೇಲೆ ಅದನ್ನು ಒಂದು ದಿನ ವಿವರಿಸಿ ಹೇಳ್ತೀನಿ. ತಮ್ಮ ಉಪಾಸನಾ ಮೂರ್ತಿಗಾಗಲಿ ಗುರುಮೂರ್ತಿಗಾಗಲಿ ಮೇಲೆ ಹೇಳಿದ ಷೋಡಶ ಪೂಜೆ ಉಪಚಾರವನ್ನು ಪೂಜೆಯನ್ನು ಮನಸ್ಸಿನಲ್ಲಿಯೇ ಸಲ್ಲಿಸಿ ದಂಡ ಪ್ರಣಾಮವನ್ನೂ ಕೂಡ ಮನಸ್ಸಿನಲ್ಲಿಯೇ ಅರ್ಪಿಸಿ, ಓ ಪರಬ್ರಹ್ಮ ಸ್ವರೂಪಿಯಾದ ಗುರುದೇವ, ನನಗೆ ಸದ್ಗುರು ಉಪದೇಶದಿಂದ ಲಬ್ಧವಾದ ರಾಜಯೋಗವು ಸಿದ್ಧಿಸುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಬೇಕು. ಹೀಗೆ ಮಾಡಿದ ಬಳಿಕ ಈ ಹಿಂದೆ ವಿವರಿಸಿದಂತೆ ಯೋಗಾಭ್ಯಾಸಕ್ಕೆ ತೊಡಗಿದ್ದೇ ಆದರೆ ಶಿವರಾಜಯೋಗ ಸಮಾಧಿ ಸ್ಥಿತಿಯು ಅನುಭವವನ್ನು ಪಡೆಯಬಹುದು. ಮೇಲೆ ವಿವರಿಸಿದ ಕ್ರಮವನ್ನು ಶಿವಭಕ್ತರು, ಅಂದರೆ ಶಿವನೇ ತಮ್ಮ ಇಷ್ಟದೇವತೆಯನ್ನಾಗಿ ಭಾವಿಸುವವರು ಅನುಸರಿಸಬೇಕಾದುದು. ಈ ಮುಂದೆ ವಿಷ್ಣು ಭಕ್ತರು ಅನುಸರಿಸಬೇಕಾದ ಕ್ರಮ ಇವೆಲ್ಲವನ್ನು ವಿವರಿಸಿದೆ. ಈಗ ನಿಮಗೆ ವಿಭೂತಿ ಧಾರಣೆಯನ್ನು ಮತ್ತು ದೀಕ್ಷಾ ಕ್ರಮವನ್ನು ಇಲ್ಲಿ ಗುರುಗಳು ವಿವರಿಸಿ ಹೇಳಾಯಿತು. ಈಗ ಶಿವಭಕ್ತರಾದವರು ಯಾವ ರೀತಿಯಲ್ಲಿ ವಿಭೂತಿ ಧಾರಣೆ ಮಾಡಬೇಕು, ವಿಷ್ಣು ಭಕ್ತರಾದವರು ಯಾವ ರೀತಿಯಲ್ಲಿ ನಡ್ಕೋಬೇಕು, ಇವುಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅದರ ವಿವರಣೆಯನ್ನು ಕೂಡ ನಾನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಈಗ ವಿಭೂತಿ ಧಾರಣೆ ಕ್ರಮ ಇಷ್ಟೊಂದು ಇದೆಯಲ್ಲ ಅಂತ ಏನು ಗಲಿಬಿಲಿಗೊಳ್ಬೇಡಿ. ಇವೆಲ್ಲ ಕೇವಲ 10 ನಿಮಿಷದ ಕಾರ್ಯಕ್ರಮಗಳಷ್ಟೇ. 10 ನಿಮಿಷ ಆದಮೇಲೆ ಧ್ಯಾನ ಮತ್ತು ಪ್ರಾಣಾಯಾಮ ಇವು 1 ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಳ್ತದೆ. ಪ್ರಾಣಾಯಾಮ ಮತ್ತು ಧ್ಯಾನವನ್ನೇನೋ ಆಡಿಯೋ ಮುಖಾಂತರ ತಿಳಿಸ್ಬೋದು, ಆದರೆ ನೀವು ಪ್ರಾಣಾಯಾಮವನ್ನು ಖುದ್ದಾಗಿ ಭೇಟಿ ಮಾಡಿಯೇ ತಿಳಿಸ್ಬೇಕು. ಆಡಿಯೋ ಮುಖಾಂತರ ತಿಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹೆಚ್ಚಿನ ವಿವರಣೆಯನ್ನು ತಿಳ್ಕೊಳ್ತಾ ಹೋಗಿ. ಗುರುಗಳು ಏನನ್ನು ಹೇಳುವ ಪ್ರಯತ್ನ ಮಾಡ್ತಾಯಿದ್ರು ಅದನ್ನು ತಿಳ್ಕೊಂಡು ಸಾಧ್ಯ ಆದಷ್ಟು ಸಾಧನೆ ಕಡೆ ಸಾಧಕರೆಲ್ಲರೂ ಸಾಧನೆ ಕಡೆ ಮನಸ್ಸನ್ನು ಕೊಡಬೇಕು. ಯಾಕಂದರೆ ಶರೀರದ ರೋಗಗಳು, ಮನಸ್ಸಿನ ರೋಗಗಳು ವಾಸಿಯಾಗ್ತವೆ. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ವಿವೇಕಾನಂದರು ಹೇಳ್ತಾಯಿದ್ರು. ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಅಂತ. ಅಂದರೆ ಶರೀರ ಆರೋಗ್ಯವಾಗಿದ್ದರೆ ಮಾತ್ರ ಆಧ್ಯಾತ್ಮದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಅದರಿಂದ ಮೊದಲು ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವುದರ ಕಡೆ ನಾವು ಮನಸ್ಸು ಮಾಡಬೇಕು. ಶರೀರ ಆರೋಗ್ಯವಾಗಿತ್ತು ಅಂದರೆ ಮನಸ್ಸು ತಂತಾನೇ ಆರೋಗ್ಯವಾಗಿ ಇರ್ತದೆ. ಸದೃಢ ಶರೀರ ಅಂದರೆ ಈಗೆಲ್ಲ ಜಿಮ್ಗೆಲ್ಲ ಹೋಗಿ ಮಾಂಸಖಂಡಗಳನ್ನ ಬಲಪಡಿಸ್ತಾರಲ್ಲ, ಆ ಥರ ಅಲ್ಲ. ಒಳಗಿರುವ ನಾಡಿಗಳು ಕೂಡ ಶುದ್ಧವಾಗಬೇಕು. ಒಳಗಿರುವ ನಾಡಿಗಳು ಶುದ್ಧವಾದರೆ ನಮ್ಮ ಶರೀರ ಸದೃಢವಾಗಿದೆ ಎಂದು ಅರ್ಥ. ಅದರಿಂದ ಶರೀರವನ್ನು ದೃಢಪಡಿಸುವುದರ ಕಡೆ ಸಹಾಯ ಮಾಡೋದು ಯಾವುದು ಅಂದರೆ ಪ್ರಾಣಾಯಾಮ. ನಾವು ಆ ನಿಟ್ಟಿನಲ್ಲಿ ಎಲ್ಲರೂ ಶ್ರಮ ಪಡಬೇಕು. ಅದಕ್ಕೆಲ್ಲ ನಮ್ಮಗಳ ಸಹಕಾರ, ಮಾರ್ಗದರ್ಶನ ಇದ್ದೇ ಇರುತ್ತದೆ. ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಜೀವನವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಮುಂದಿನ ವಿಚಾರಗಳನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.